ಅಥ ಶ್ರೀ ಪುರಂದರದಾಸಕೃತ ಶ್ರೀ ಶ್ರೀನಿವಾಸ ಕಲ್ಯಾಣ. ವೈಕುಂಠಪತಿತಾನು ವೈಕುಂಠವನೆ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. ನಾಲ್ಕು ಕಡೆಯೂ ನೋಡಿ ವಲ್ಮೀಕವನೆ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲವಲಿದ್ದ. ಚೋಳಭೃತ್ಯನು ಶಿರವ ನೊಡೆದ ಕಾಯವ ನೋಡಿ ತಾಳಲಾರದೆ ಸ್ವಾಮಿ ಗುರುಗಳನೆ ಕರೆಸಿ ಹೇಳಿದೌಷಧ ಮಾಡಿ ಕ್ರೂಢ ರೂಪಿಯ ಕಂಡು ಕೇಳಿ ಸ್ಥಳವನೆ ಕೊಂಡು ಲೀಲೆ ತೋರುತ್ತಲೀ ಇರುತ್ತೀರಲು ಒಂದಿನ ತುರಕವನೆ ಸ್ಮರಿಸುತ್ತಲೀ ತುರಕ ಬರಲು ಕಂಡು ಮುದದಿ ತಾನೇರಿ ಪರಿಪರಿ ಮೃಗಗಳ ಅಡವಿಯಲಿ ತಾಕೊಂದು ಕರುಣಾಸಾಗರವೊಂದು ವನವ ಕಂಡನು. ವನದಲ್ಲಿ ವನಜಾಕ್ಷಿ ರಾಜಪುತ್ರಿಯ ಕಂಡು ಮನಕ್ಕೆ ಬಂದಂತಾಡಿ ಕಲಹ ಮಾಡಿದರು. ಮನಸೀಜ ತಾನು ಅಶ್ವಗಳ ಕೊಂಡು ಘನವಾದ ಗಿರಿಯೇರಿ ಮಲಗಿದ ಹರಿಯು. ನಕದರ ಮಲಗಲು ಬಗುಳಾವತಿಯುವಾಗ ಬಗೆ ಬಗೆ ಕೇಳಲು ಶೋಕದಿಂ ನುಡಿದ. ಗಗನ ರಾಜನ ಪುತ್ರಿ ಪದ್ಮಾವತಿಯ ಕಂಡು ಹಗಲು ಇರುಳು ಆಕೆ ಮುಖವ ಸ್ಮರಿಸುವನು. ಅವಳಿಗೋ ಸುಖವಾಗಿ ಇದ್ದಲ್ಲಿಗೆ ಹೋದೆ, ಅವಳಿಂದ ಎನ್ನ ಶ್ವಹತವಾಯಿತಮ್ಮ. ಅವಳ ಹೊರತು ಎನ್ನ ಪ್ರಾಣವೇ ನಿಲ್ಲದು. ಅವಳ ಘಟನೆಯ ನೀನು ಮಾಡಬೇಕಮ್ಮ. ಅಂದ ಮಾತನು ಕೇಳಿ ಬಗುಳಾವತಿಯುವಾಗ ಆನಂದದಿಂ ರಾಜಪುರಕ್ಕೆ ತೆರಳಿದಳುವಾಗ. ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚೆಂದುಳ್ಳ ಸ್ತ್ರೀರೂಪ ಧರಿಸಿದನು ಹರಿಯು. ಕೊರವಂಜಿ ತಾನಾಗಿ ನೃಪುರ ಪುರಕ್ಕೋಗಿ ಧರಣಿ ದೇವಿಯ ಮುಂದೆ ಸಕುನ ಹೇಳಿದನು. ತಿರುಗಿ ಬರಲಾದಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಸುಕರ ಕಳುಹಿದನು. ತಾಪಸೋತ್ತಮ ಬಂದು ಪತ್ರವನೇ ಕೊಡಲು ಶ್ರೀಪತಿಯು ತಾನೋದಿ ಬೆನ್ಹಿಂದೆ ಬರೆದ. ಆ ಪರಮ ವಂದ್ಯತಾಸುರಸ್ತೋಮವನೆ ಕರೆಸಿ ಈ ಪರಿ ವೈಭೋಗ ಮಾಡಿದ ಹರಿಯು.
ಅಷ್ಟವರ್ಗದ ಕಾರ್ಯ ಮಾಡಬೇಕು ಎಂದು ಸೃಷ್ಟೀಶನೆದುರಿಗೆ ಹೇಳಿದ ಬ್ರಹ್ಮ. ಅಷ್ಟರೊಳಗೆ ಸ್ವಾಮಿ ಲಕ್ಷ್ಮಿಯನೇ ಸ್ಮರಿಸಿ ನಿಟ್ಟು ಸುರು ಬಿಡುತ್ತಲಿ ಸೋಕದಿ ನುಡಿದ. ಆ ಕ್ಷಣದಲ್ಲಿ ತಾನು ಧರಣಿಯನೇ ಕರೆಸಿ ಇಕ್ಷುಶಾಪನ ಮಾತೆ ಬಳಿಗೆ ಬೋಗೆಂದ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯ ಆಕ್ಷೇಮವನೆ ಕೇಳಿ ತೆರಳಿದಳು ಬೇಗ. ಬಂದ ಸತಿಯಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಹರಿಯು. ಸಂದೇಹವಿಲ್ಲದೆ ಸ್ವಾಮಿ ನೀ ನಡೆಸೆಂದು ಇಂದಿರಾದೇವಿಯು ನುಡಿದಳು ಹರಿಗೆ. ಸ್ವಸ್ತಿ ವಾಚನ ಮಾಡಿ ಕುಲದೇವರ ನೀಟ್ಟ ಪ್ರಸ್ತವ ಮಾಡಿದ ದ್ವಿಜರ ಸ್ತೋಮಕ್ಕೆ. ಅಸ್ತಾದ್ರಿಗೆ ಸೂರ್ಯನು ಹೋಗಿ ನಿಲ್ಲಲು ಸ್ವಸ್ಥ ಚಿತ್ತದಿ ಲಕ್ಷ್ಮೀ ಸಹಿತ ಮಲಗಿದರು. ಮರುದಿನ ಲಕ್ಷ್ಮೀಶ ರಾಜನ ಆಪುರಕ್ಕೆ ಸುರಸ್ತೋಮವನೆ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಸುಖಮೋನಿ ಸಂಸ್ತುತಿಸಿ ಹರಿಗೆ ಭೋಜನವನ್ನೇ ಮುದದಿ ಮಾಡಿಸಿದ. ಅಕಳಂಗ ಮಹಿಮನು ಬಂದ ವಾರ್ತೆಯ ಕೇಳಿ ಸಕಲ ಜನರ ಕೂಡಿ ಕರೆಯ ಬಂದ ರಾಜ. ಮುದದಿಂದ ಎದುರುಕೊಂಡು ಪರಿಮಳ ಗಂಧ ಪೂಸಿ ಸದಮಲ ಹೃದಯನ ಕರೆದಂದರು ಅರಮನೆಗೆ. ಪದ್ಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಿಲಿ ತನ್ನ ತರುಣಿಯೊಡಗೂಡಿ ಹೇಮ ಕುಂಭಗಳಿಂದ ದ್ವಿಜರ ಕೈಯೋಳು ಸ್ವಾಮಿ ಪುಷ್ಕರಣಿಯ ತೋಯವನ್ನೇ ಧರಿಸಿ ಹೇಮ ತಟ್ಟೆಯಲ್ಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು ರಾಜ. ಚಿನ್ನದ ಕಿರೀಟ ಆಭರಣವನ್ನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ. ತನ್ನ ಮಗಳನೆ ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯಂ ಚೆನ್ನಾಗಿ ಪಡೆದ. ಮಾವನಪ್ಪಣೆ ಕೊಂಡು ಮೈದಗೋಸ್ತ್ರವ ಕೊಟ್ಟು ಭಾವ ಶುದ್ಧದಿ ತನ್ನ ಮಾವಗೋದಿಸಿದ. ಯಾವಾಗ ಕರೆದರೂ ಬರುವೇನು ನಾನೆಂದು ಪಾವನ್ನ ಮಾಡೆಂದು ಧರಣಿಗೊಂದಿಸಿದ. ಅಷ್ಟ ಗೋಪುರ ಏರಿ ಕಣ್ಣಿಟ್ಟು ನೋಡುತ್ತಲೀ ಎಷ್ಟು ಹೇಳಲಾಗದೆ
ಕಲಿಯಿಕೆ ಸುಕೃತ ಫಲವೆಂತೋ. ಅಜರುದ್ರ ಮೊದಲಾದ ಸುರರು ದಿವಿಜರೆಲ್ಲ ಸುಜನರಂದಣವೇರಿ ಪುರಕ್ಕೆ ಸಾಕಿದರು. 6 ತಿಂಗಳು ಮೀರಿ ಗಿರಿಗೆ ಹೋಗುವೆನೆಂದು ಧೀರತ ನಿಂತಾನೆ ಕುಂಭಜರಾಶ್ರಮದಿ. 7 ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ. ಧರೆಯೋಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ. ಇತಿ ಶ್ರೀ ಪುರಂದರದಾಸಕೃತ ಶ್ರೀ ಶ್ರೀನಿವಾಸ ಕಲ್ಯಾಣಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.